ಹಾಯ್ ಫ್ರೆಂಡ್ಸ್, ನಮಸ್ತೆ. ಇವತ್ತಿನ ವಿಡಿಯೋ ಬಂದು ಪಂಚ್ ಕೇದಾರ್ ಅಂದರೆ 5 ಶಿವನ ದೇವಸ್ಥಾನಗಳು. ಅವು ಹೆಂಗೆ ಸ್ಥಾಪಿತಗೊಂಡು, ಯಾರಿಂದ ಸ್ಥಾಪಿತಗೊಂಡು, ಏತಕ್ಕಾಗಿ ಸ್ಥಾಪಿತಗೊಂಡು ಅಂತ ಇವತ್ತಿನ ವಿಡಿಯೋ. ಪಾಂಡವರು ಯುದ್ಧದಲ್ಲಿ ಅವರ ದಾಯಾದಿಗಳು ಗುರುಗಳನ್ನ ಕೊಂದಿರ್ತಾರೆ. ಆ ಕೊಂದಿರೋ ಕಾರಣದಿಂದ ಪಾಂಡವರಿಗೆ ಮೋಕ್ಷ ಸಿಗ್ತಾ ಇರಲ್ಲ. ಪಾಂಡವರು ಮೋಕ್ಷಕ್ಕೋಸ್ಕರ ಕೃಷ್ಣನ ಸಲಹೆ ಪಡಿತಾರೆ. ಕೃಷ್ಣ, ನೀವು ಶಿವನ ಮೊರೆ ಹೋಗಿ, ನಿಮಗೆ ಶಿವನಿಂದನೇ ಮೋಕ್ಷ ಸಿಗುತ್ತೆ, ಇಲ್ಲಾಂದರೆ ಮೋಕ್ಷ ಸಿಗಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಪಾಂಡವರು ಕೃಷ್ಣನ ಸಲಹೆಯಂತೆ ಶಿವನ ಹುಡಿಕೊಂಡು ಕಾಶಿಗೆ ಬರ್ತಾರೆ. ಕಾಶಿಯಿಂದ ಶಿವ ಗುಪ್ತಕಾಶಿಗೆ ಬಂದ್ಬಿಟ್ಟಿರ್ತಾರೆ. ತಿರ್ಗಾ ಅವರು ಶಿವನ ಹುಡಿಕೊಂಡು ಗುಪ್ತಕಾಶಿಗೂ ಬರ್ತಾರೆ. ಶಿವನಿಗೆ ಪಾಂಡವರಿಗೆ ಮೋಕ್ಷ ಕೊಡೋಕೆ ಇಷ್ಟ ಇರೋದಿಲ್ಲ. ಹಾಗಾಗಿ ಶಿವ ಗುಪ್ತಕಾಶಿಯಿಂದ ಹಿಮಾಲಯ ಕಡೆಗೆ ಬಂದ್ಬಿಡ್ತಾರೆ. ಅದು ಹಿಮಾಲಯ ಕಡೆಗೆ ಬಂದು ಒಂದು ನಂದಿ ರೂಪನ ಪಡ್ಕೊಂಡಿರ್ತಾರೆ. ಆ ನಂದಿ ರೂಪದಲ್ಲಿದ್ದಂಥ ಶಿವನ ಭೀಮ ಕಂಡಿಡಿದು ಆ ನಂದಿನ ಇಟ್ಕೊಂಡು ಎಳಿತಾನೆ. ಆ ನಂದಿನ ಇಟ್ಕೊಂಡು ಎಳೆದಾಗ ಆ ನಂದಿ ಭೂಮಿ ಒಳಗಡೆಗೆ ಹೋಗೋದಕ್ಕೆ ಟ್ರೈ ಮಾಡುತ್ತೆ. ಆ ಭೂಮಿ ಒಳಗೆ ಹೋಗ್ತಿರೋ ನಂದಿನ ಭೀಮ ಜೋರಾಗಿ ಎಳಿತಾನೆ. ಎಳೆದಂಥ ಟೈಮಲ್ಲಿ ಆ ನಂದಿ 5 ಭಾಗ ಆಗುತ್ತೆ. ಆ 5 ಭಾಗಗಳೇ ಪಂಚ್ ಕೇದಾರ್, 5 ಶಿವನ ದೇವಸ್ಥಾನಗಳು. ಮೊದಲನೇದು ಕೇದಾರ್ನಾಥ್. ಇದು ಸರಾಸರಿ ಸಮುದ್ರದಿಂದ 11,760 ಅಡಿ ಮೇಲ್ಗಡೆ ಇದೆ. ಇದು ಟೋಟಲ್ ಒಂದು 20 ಕಿಲೋಮೀಟ್ರ್ ಒಂದು ಸೈಡ್ ಟ್ರೆಕ್ಕಿಂಗ್ ಇರುತ್ತೆ, 2 ಸೈಡು 40 ಕಿಲೋಮೀಟ್ರ್ ಆಗುತ್ತೆ. ಈ ದೇವಸ್ಥಾನದಲ್ಲಿ ನಾವು ಆ ನಂದಿನ ಮೇಲ್ಗಡೆ ಭಾಗ ಅಂದರೆ ಭುಜ ಭಾಗನ ಪೂಜೆ ಮಾಡ್ತೀವಿ. ಎರಡನೇ ದೇವಸ್ಥಾನ ಬಂದು ಮಧುಮಹೇಶ್ವರ್. ಇದು ಸರಾಸರಿ ಸಮುದ್ರದಿಂದ 11,500 ಅಡಿ ಮೇಲ್ಗಡೆ ಇದೆ. ಇದಕ್ಕೆ ಅರೌಂಡು 12 ಕಿಲೋಮೀಟ್ರ್ ಒಂದು ಸೈಡು, 24 ಕಿಲೋಮೀಟ್ರ್ 2 ಸೈಡ್ ಟ್ರೆಕ್ಕಿಂಗ್ ಆಗುತ್ತೆ. ಈ ದೇವಸ್ಥಾನದಲ್ಲಿ ಮಧ್ಯದ ಭಾಗ ಅಂದರೆ ನೇವಲ್ ಪಾಟ್ನ ನಾವು ಪೂಜೆ ಮಾಡ್ತೀವಿ. ಮೂರನೇ ದೇವಸ್ಥಾನ ಬಂದು ತುಂಗನಾಥ್. ಈ ತುಂಗನಾಥ್ ಬಂದು ವರ್ಲ್ಡಲ್ಲೇ ಹೈಟಲ್ಲಿರೋವಂಥ ಶಿವ ದೇವಸ್ಥಾನ. ಇದು ಸಮುದ್ರದಲ್ಲಿಂದ ಅರೌಂಡ್ 12,100 ಅಡಿ ಮೇಲ್ಗಡೆ ಇದೆ. ಇದಕ್ಕೆ ಅರೌಂಡು 4.5 ಕಿಲೋಮೀಟರ್ಸ್ ಒಂದು ಸೈಡು, 9 ಕಿಲೋಮೀಟರ್ಸ್ 2 ಸೈಡು ಟ್ರೆಕ್ಕಿಂಗ್ ಮಾಡಬೇಕು. ಈ ದೇವಸ್ಥಾನದಲ್ಲಿ ನಾವು ನಂದಿನ ಆರ್ಮ್ಸ್ಗಳು ಅಂದರೆ ಕಾಲುಗಳ್ನ ಪೂಜೆ ಮಾಡ್ತೀವಿ ನಾವು ಇದರಲ್ಲಿ. ನಾಲ್ಕನೇ ದೇವಸ್ಥಾನ ಬಂದು ರುದ್ರನಾಥ್. ಈ ರುದ್ರನಾಥ್ ದೇವಸ್ಥಾನ ಸರಾಸರಿ ಸಮುದ್ರದ ಲೆವೆಲಿಂದ 7,500 ಅಡಿ ಮೇಲ್ಗಡೆ ಇದೆ. ಒಂದು ಸೈಡು 20 ಕಿಲೋಮೀಟ್ರ್ ಟ್ರೆಕ್ಕಿಂಗು, 2 ಸೈಡಿಗಿಂದ 40 ಕಿಲೋಮೀಟ್ರ್ ಟ್ರೆಕ್ಕಿಂಗ್ ಆಗುತ್ತೆ. ಈ ರುದ್ರನಾಥ್ ದೇವಸ್ಥಾನದಲ್ಲಿ ನಾವು ಆ ನಂದಿನ ಮಖ ಭಾಗವನ್ನು ಪೂಜೆ ಮಾಡ್ತೀವಿ. ಐದನೇ ದೇವಸ್ಥಾನ ಬಂದು ಕಲ್ಪೇಶ್ವರ ದೇವಸ್ಥಾನ. ಈ ಕಲ್ಪೇಶ್ವರ ದೇವಸ್ಥಾನ ಸಮುದ್ರದ ಲೆವೆಲಿಂದ ಅರೌಂಡ್ 7,000 ಮೇಲ್ಗಡೆ ಹೈಟಲ್ಲಿದೆ. ಈ ದೇವಸ್ಥಾನಕ್ಕೆ ಹೋಗೋದಕ್ಕೆ ಯಾವುದೇ ರೀತಿ ಟ್ರೆಕ್ಕಿಂಗ್ ಇಲ್ಲ, ನಮಗೆ ಡೈರೆಕ್ಟ್ ಗಾಡಿ ಆ ದೇವಸ್ಥಾನದವರೆಗೂ ಹೋಗುತ್ತೆ. ಈ ದೇವಸ್ಥಾನದಲ್ಲಿ ನಂದಿಯ ಕೂದಲುಗಳು ಅಂದರೆ ಶಿವನ ಕೂದಲುಗಳು ಕಾಣಿಸ್ಕೊಂಡು ಬಂತಾರೆ, ಅದನ್ನು ಇಲ್ಲಿ ಪೂಜೆ ಮಾಡ್ತಾರೆ. ಈ 5 ದೇವಸ್ಥಾನಗಳಲ್ಲಿ ಆ ಭೀಮ ಎಳೆದಂಥ ನಂದಿಯ 5 ಭಾಗಗಳು ಸಿಗ್ತವೆ. ಈ 5 ದೇವಸ್ಥಾನಗಳೇ ಪಂಚ್ ಕೇದಾರ್ ದೇವಸ್ಥಾನಗಳು. ಪಾಂಡವರಿಂದನೇ ಈ 5 ದೇವಸ್ಥಾನಗಳು ಮೋಕ್ಷಕ್ಕಾಗಿ ನಿರ್ಮಿಸಲಾಗಿದೆ ಅಂತಲೂ ಅಂತಾರೆ.